ವಿಜಯ್ ಸಿಎಂ ಆಗ್ತಾರೆ ಅಂದಿದ್ದ ಜ್ಯೋತಿಷಿಗೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಯು ಹುದ್ದೆ. ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ರವರಿಗೆ ಈ ಹಿಂದೆ ಜಯಲಲಿತಾ ರವರ ಖಾಸಗಿ ಜ್ಯೋತಿಷಿಯಾಗಿ ಸೇವೆ ಸಲ್ಲಿಸಿದ ಅನುಭವವೂ ಉಂಟು. ದಿವಂಗತ ಜಯಲಲಿತಾ ರವರು ಅಕ್ರಮ ಆಸ್ತಿಯ ವಿಚಾರವಾಗಿ ಕಾರಾಗೃಹ ಜೈಲಿಗೆ ಹೋಗುವುದಿಲ್ಲ ಎಂದು ಭವಿಷ್ಯ ನುಡಿದಿದ್ದು ಸುಳ್ಳಾಗಿ ಅವರು ಜೈಲಿಗೆ ಹೋದಂಥ ಸಂದರ್ಭವು ಒದಗಿ ಬಂತು. ಇದರಿಂದ ಜಯಲಲಿತಾ ರವರು ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ರವರನ್ನ ದೂರ ಇರಿಸಿದ್ದರು. ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಜೋಸೆಫ್ ವಿಜಯ್ ರವರು ಸುನಾಮಿಯ ರೀತಿಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಜ್ಯೋತಿಷ್ಯ ಭವಿಷ್ಯ ನುಡಿದಿದ್ದರು. ಅಲ್ಲದೆ ಪ್ರಮಾಣ ವಚನದ ಸ್ಥಳವನ್ನು ಮತ್ತು ಮುಹೂರ್ತವನ್ನು ಕೂಡ ನಿಶ್ಚಯಿಸಿ ಅದರಂತೆ ಪ್ರಮಾಣ ವಚನವು ಕೂಡ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರವರು ನಿರ್ವಹಿಸಲು ಕೂಡ ಭವಿಷ್ಯ ನುಡಿದು ಆಯೋಜನೆ ಆಗುವಂತೆ ಮಾಡಿದ್ದರು. ಇದೇ ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್. ನಂಬಿಕೆಗೆ ಪಾತ್ರರಾಗಿದ್ದು ತಾನು ಸಿಎಂ ಆಗುತ್ತೇನೆಂದು ಭವಿಷ್ಯ ನುಡಿದಿದ್ದ ಜ್ಯೋತಿಷಿ ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ರವರನ್ನು OSD ಹುದ್ದೆಯನ್ನು ನೀಡಿ ಅವರನ್ನು ಮುಖ್ಯಮಂತ್ರಿ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸಿರುವುದು ಎಲ್ಲರ ಟೀಕೆಗೆ ಕಾರಣವಾಗಿದೆ. ಅನುಭವಿ IPS IAS ಮುಂತಾದಂತಹ ಉನ್ನತ ಅಧಿಕಾರಿ ಹಾಗೂ ಅತ್ಯುನ್ನತವಾದ ಭದ್ರತಾ ಅನುಭವವುಳ್ಳಂತಹ ವ್ಯಕ್ತಿಗಳಿಗೆ ನೀಡುತ್ತಿದ್ದಂತಹ ಈ ವಿಶೇಷ OSD ಮುಖ್ಯಮಂತ್ರಿ ವಿಶೇಷ ಕರ್ತವ್ಯ ಅಧಿಕಾರಿ ಹುದ್ದೆಯನ್ನು ಜ್ಯೋತಿಷಿಗೆ ನೀಡಿರುವುದು ಎಲ್ಲೆಡೆ ಟೀಕೆಗೆ ಗ್ರಾಸವಾಗುತ್ತಿದೆ. ಅತ್ಯುತ್ತಮವಾದ ಜನಪರ ಕಾಳಜಿಯ ನಿರ್ಧಾರಗಳಿಂದ ಎಲ್ಲೆಡೆ ಸೈ ಎನಿಸಿಕೊಂಡಿದ್ದಂತಹ ಇಡೀ ದೇಶದ ಟ್ರೆಂಡಿಂಗ್ ಐಕಾನ್ ಆಗಿರುವಂತಹ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರವರು ಈ ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾದರೂ ಏಕೆ? ಈ ನಿರ್ಧಾರವು ತಪ್ಪಾಗಿ ಕಾಣಿಸುತ್ತದೆ. ಒಬ್ಬ ಜ್ಯೋತಿಷಿಯನ್ನು ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿ ಎಂಬ ಉನ್ನತವಾದ ಹುದ್ದೆ ನೀಡಿ ಅವರಿಗೆ ಎಲ್ಲ ಮುಖ್ಯಮಂತ್ರಿಗಳ ಉತ್ತಮವಾದಂತಹ ಮತ್ತು ಜನಪರ ಕ್ಲಿಷ್ಟಕರವಾದಂಥ ತೀರ್ಮಾನಗಳನ್ನು ವಿಶ್ಲೇಷಣೆ ಮಾಡುವ ಜವಾಬ್ದಾರಿ ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಹೊಸ ಸವಾಲಿನಿಂದ ಟೀಕೆಯ ಬಲೆಯಿಂದ ಹೊರಬರ್ತಾರ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್? ಕಾದು ನೋಡಬೇಕಾಗಿದೆ. ಇದು ಸಮುದಾಯ ಟಿವಿಯ ವಿಶೇಷ ವರದಿ.